ವೈದ್ಯರಿಗೆ 65 ಏಜ್ ಇದು ಮಾಡ್ಬೇಕಂತಲ್ಲ ಸರ್. ಅಲ್ಲಲ್ಲ, ಅದು ನಾನು ಮೊನ್ನೆ ಜಯದೇವ ಆಸ್ಪತ್ರೆ ಹೋಗಿದ್ದೆ, ಬೆಂಗಳೂರು ಜಯದೇವ ಆಸ್ಪತ್ರೆ ಹೋದಾಗ ಕೆಲವು ವೈದ್ಯರು ಸಲಹೆ ಮಾಡಿದರು ಸೂಪರ್ ಸ್ಪೆಷಲಿಸ್ಟಿಗೆ, ನಾಟ್ ಎಲ್ಲ ವೈದ್ಯರಿಗೆ, ಸೂಪರ್ ಸ್ಪೆಷಲಿಸ್ಟ್. ಯಾಕಂದರೆ ಒಬ್ಬ ಸೂಪರ್ ಸ್ಪೆಷಾಲಿಟಿ ಅಂದರೆ MBBS, MD, ಆಮೇಲೆ DM. ಅಂದರೆ ಅವರು ದೇ ಹ್ಯಾವ್ ಪುಟ್ ಇನ್ 3 more additional years ಇನ್ ದ ಸ್ಟಡಿ. ಅಂದರೆ ಒಂದು MBBS ಆದಮೇಲೆ ಮತ್ತು MD ಆದಮೇಲೆ DM ಮಾಡಬೇಕು ಅಂದರೆ ಅವರು ಜಾಸ್ತಿ ಇದು ಆಗಿರುತ್ತೆ, ಅವ್ರಿಗೆ ಭಾಳ ಕಮ್ಮಿ ಸಮಯ ಸಿಗುತ್ತೆ ಅಂಥೇಳಿ. ಹಾಗಾಗಿ ಒಂದು ಸೂಪರ್ ಸ್ಪೆಷಲಿಸ್ಟಿಂದು ನಮಗೆ ಅವಶ್ಯಕತೆಯೂ ಇರೋದ್ರಿಂದ ಒಂದು 65ಗೆ ಮಾಡಬೇಕು ಅಂತ ಒಂದು ನಮ್ಮ ಆಲೋಚನೆ ಇದೆ. ಅವ್ರ ಬೇಡಿಕೆ ಇತ್ತು, ನಮ್ಮ ಆಲೋಚನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದು ನಿರ್ಧಾರ ತೆಗೆದುಕೊಳ್ತೀವಿ. ವೈದ್ಯರಿಗೆ 65 ಏಜ್ ಇದು ಮಾಡ್ಬೇಕಂತಲ್ಲ ಸರ್. ಅಲ್ಲಲ್ಲ, ಅದು ನಾನು ಮೊನ್ನೆ ಜಯದೇವ ಆಸ್ಪತ್ರೆ ಹೋಗಿದ್ದೆ, ಬೆಂಗಳೂರು ಜಯದೇವ ಆಸ್ಪತ್ರೆ ಹೋದಾಗ ಕೆಲವು ವೈದ್ಯರು ಸಲಹೆ ಮಾಡಿದರು ಸೂಪರ್ ಸ್ಪೆಷಲಿಸ್ಟಿಗೆ, ನಾಟ್ ಎಲ್ಲ ವೈದ್ಯರಿಗೆ, ಸೂಪರ್ ಸ್ಪೆಷಲಿಸ್ಟ್. ಯಾಕಂದರೆ ಒಬ್ಬ ಸೂಪರ್ ಸ್ಪೆಷಾಲಿಟಿ ಅಂದರೆ MBBS, MD, ಆಮೇಲೆ DM. ಅಂದರೆ ಅವರು ದೇ ಹ್ಯಾವ್ ಪುಟ್ ಇನ್ 3 more additional years ಇನ್ ದ ಸ್ಟಡಿ. ಅಂದರೆ ಒಂದು MBBS ಆದಮೇಲೆ ಮತ್ತು MD ಆದಮೇಲೆ DM ಮಾಡಬೇಕು ಅಂದರೆ ಅವರು ಜಾಸ್ತಿ ಇದು ಆಗಿರುತ್ತೆ, ಅವ್ರಿಗೆ ಭಾಳ ಕಮ್ಮಿ ಸಮಯ ಸಿಗುತ್ತೆ ಅಂಥೇಳಿ. ಹಾಗಾಗಿ ಒಂದು ಸೂಪರ್ ಸ್ಪೆಷಲಿಸ್ಟಿಂದು ನಮಗೆ ಅವಶ್ಯಕತೆಯೂ ಇರೋದ್ರಿಂದ ಒಂದು 65ಗೆ ಮಾಡಬೇಕು ಅಂತ ಒಂದು ನಮ್ಮ ಆಲೋಚನೆ ಇದೆ. ಅವ್ರ ಬೇಡಿಕೆ ಇತ್ತು, ನಮ್ಮ ಆಲೋಚನೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದು ನಿರ್ಧಾರ ತೆಗೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.